ಹಲೋ, ನಮಸ್ಕಾರ. ಇವತ್ತು ಮ್ಯೂಸಿಕ್ ಬಗ್ಗೆ ಏನು ಮಾತಾಡಲಿಕ್ಕಿಲ್ಲ. ಮ್ಯೂಸಿಕ್ ವಿಡಿಯೋ ಅಲ್ಲ, ಇದು ಒಂದು ಬೇರೆ ವಿಷಯ, ನಮ್ಮ ದೇಶದ ವಿಷಯ, ನಮ್ಮ ಮನೆ ವಿಷಯ, LPG ಸಿಲಿಂಡರ್ ವಿಷಯ. ನಮಗೆ ಗೊತ್ತು, ದೇಶದಲ್ಲಿ LPG ಸಿಲಿಂಡರ್ ಕೊರತೆ ಆಗ್ತಾಯಿದೆ. ಆದರೆ ನಿಜವಾಗಿ ನಾವು ನೋಡಬೇಕಾದದ್ದು, ನಾವು ಪ್ಯಾನಿಕ್ ಆಗಬೇಕಾ? ನಾವು ಪ್ಯಾನಿಕ್ ಮಾಡಿಕೊಳ್ಳುವ ಅಗತ್ಯ ಇದೆಯಾ? ನಮಗೇನು ಬೇರೆ ವಿಧಾನ ಗೊತ್ತಿಲ್ವಾ? ನಮ್ಮ ತಾಯಂದಿರು, ಅಜ್ಜಿಯಂದಿರು ಅಡುಗೆ ಮಾಡಲಿಲ್ವಾ LPG ಸಿಲಿಂಡರ್ ಬರೋ ಮೊದಲು? ನಾವಿನ್ನೂ ನಮ್ಮ ಹಳತ್ತನ್ನು ಮರ್ತಿಲ್ಲ. ನಾವು ನೋಡಿದ್ದೆ, ನನ್ನ ಏಜ್ ಗ್ರೂಪ್ನವರು ಅಥವಾ ನನಗಿಂತ ಹಿಂದಿನ ಏಜ್ ಗ್ರೂಪ್ನವರಿಗೆ ಮನೆಯಲ್ಲಿ ಹೇಗೆ ಅಡುಗೆ ಆಗ್ತಾಯಿದ್ದು ನೋಡಿದ್ದಾರೆ. ಆಗ ದೊಡ್ಡ ಕುಟುಂಬ ಇತ್ತು. ಮನೆಯಲ್ಲಿ ತುಂಬ ಜನ ಬರ್ತಿದ್ರು, ಬರುವವರು ಹೋಗೋರು ಜಾಸ್ತಿ ಇದ್ದರು, ನೆಂಟರು. ಆವಾಗ ಹೋಟೆಲ್ ರೂಮ್ಸ್ ಅದೆಲ್ಲ ಏನಿರಲಿಲ್ಲ. ಆವಾಗ ಕೂಡ ನಮ್ಮ ಮನೆಯಲ್ಲಿ ಅಡುಗೆ ಮಾಡ್ತಿದ್ರು. ಒಂದು 10-15 ಜನರಿಗೆ, ಕೆಲವು ಸಲ 8 ಜನರಿಗಂತೂ ಇರ್ತಿತ್ತು. ಆವಾಗ LPG ಸಿಲಿಂಡರ್ ಏನು ಇರಲಿಲ್ಲ. ಆವಾಗ ಹೇಗೆ ಅಡುಗೆ ಮಾಡ್ತಿದ್ರು? ಜಾಸ್ತಿ ಹಿಂದೆ ಏನಲ್ಲ, ಇದೊಂದು ನಾನು ಹೇಳ್ತಾ ಇರೋದು 1980, 85, 86. ನನಗೆ ಆಗ ಬುದ್ಧಿ ಬರಲಿಕ್ಕೆ ಶುರು ಆಗಿದೆ ಅಷ್ಟೇ. ಆ ಸಮಯದಲ್ಲಿ ಆ ಸಮಯದಲ್ಲಿ ನಾನು ನೋಡ್ತಾ ಇದ್ದೇನೆ, ಬದಲಾವಣೆ ಆಗ್ತಾ ಇದೆ ಅಡುಗೆಯಲ್ಲಿ. ನನ್ನ ತಾಯಿ, ಮೊದಲು ನನ್ನ ನೆನಪಲ್ಲಿರೋದು ಒಂದು ಚಿಕ್ಕ ಅಡುಗೆ ಕೋಣೆಯಲ್ಲೇ ಚಿಕ್ಕದೊಂದು ಒಲೆ ಇತ್ತು, ಬೆಂಕಿ. ಅದರಲ್ಲಿ ಚಿಕ್ಕ ಚಿಕ್ಕ ಕಡ್ಡಿ, ಕಾಗದ ಚೂರೆಲ್ಲ ಹಾಕಿ ಅಮ್ಮ ಏನೋ ಅದು ಅಡುಗೆ ಮಾಡ್ತಿದ್ರು ಮೊದಲು. ಆಮೇಲೆ ಅದರಲ್ಲಿ ಸ್ವಲ್ಪ ಸ್ಲೋ ಆಗ್ತದಂತೆ, ಅಡುಗೆ ಆಗ್ತದಂತ ಹೇಳಿ ಈಚೆಯಿಂದ ಇದು ಅದಕ್ಕೇನು ಹೇಳ್ತಾರೆ, ಪಂಪ್ ಸ್ಟವ್, ಕೆರೋಸಿನ್ ಹಾಕಿ ಮಾಡೋದು, ಅದು ಬರಲಿಕ್ಕೆ ಶುರು ಆಯಿತು ಮಾರ್ಕೆಟಲ್ಲಿ. ಅದನ್ನು ಯೂಸ್ ಮಾಡಿದ್ರು. ಯಾಕಂದರೆ ಈಚೆಯಿಂದ ಹಾಲು ಅದರಲ್ಲಿ ಬಿಸಿ ಮಾಡ್ಬೋದು, ದೋಸೆ ಇದರಲ್ಲಿ ತೆಗಿಬೋದು, ಅನ್ನ ಅದರಲ್ಲಿ ಮಾಡ್ಬೋದು ಅಂತ ಹೇಳಿ. ಅಂದರೆ 3-4 ಒಲೆ ಸಿಗುವಾಗ ಮನೆಯಲ್ಲಿ ಎಲ್ಲರಿಗೂ ಟೈಮಲ್ಲೊಂದು ತಿಂಡಿ ರೆಡಿ ಆಗ್ತದೆ ಅಂತೇಳಿ. ನೆಂಟರು ಬರುವವರೆಲ್ಲ ಜಾಸ್ತಿ ಇದ್ದರು. ಆವಾಗೆಲ್ಲರಿಗೆ ಟೈಮಲ್ಲಿ ಸರಿಯಾಗಿ ಸಿಗ್ತದೆ ತಿಂಡಿ ಅಂತ ಹೇಳಿ, ಆಹಾರ ಸಿಗ್ತದೆ ಅಂತ ಹೇಳಿ ಅಮ್ಮ ಅದರಲ್ಲಿ ಹಾಗೆ ಮಾಡ್ತಿದ್ರು. ನಾನು ಕಣ್ಣಾರೆ ಕಂಡದ್ದು ಅದರ ಪಂಪ್ ಕೊಡೋದು. ಅದು ಮತ್ತು ಯಾರೋ ಹೇಳಿದರು ಅದು ತುಂಬ ಡೇಂಜರ್, ಅದು ಬ್ಲಾಸ್ಟ್ ಆಗ್ತದೆ ಹಾಗೆ ಹೇಳಿ. ಆಮೇಲೆ ಅದು ಬಿಟ್ಟರು ಹಾಟ್ ಪ್ಲೇಟ್ ತಗೊಂಡ್ರು. ಹಾಟ್ ಪ್ಲೇಟ್ ಅದು ಕೂಡ ಆವಾಗ ನಾನು ಚಿಕ್ಕವಳು, ನನಗೆ ಒಂದು 7-8 ವರ್ಷ ಇರ್ಬೋದು ಅಷ್ಟೇ. ಅದೆಲ್ಲ ನಾನು ಎಲ್ಲ ಒಬ್ಸರ್ವ್ ಮಾಡ್ತಾಯಿದ್ದೆ. ಅದೆಲ್ಲ ಹಾಟ್ ಪ್ಲೇಟ್ ತಗೊಂಡ್ರು. ಹಾಟ್ ಪ್ಲೇಟ್ ಅಷ್ಟೇ ತುಂಬ ಇಷ್ಟ ಆಯಿತು. ಪಂಪ್ ಏನು ಮಾಡಲಿಕ್ಕಿಲ್ಲ ಅಲ್ಲ ಅಂತೇಳಿ ಅಮ್ಮನಿಗೆ ತುಂಬ ಇಷ್ಟ ಆಯಿತು. ಅದು ಅವರು ಹಾಟ್ ಪ್ಲೇಟ್ ಅಂತೇಳಿ ಮಾಡಿದ್ರು. ಆಮೇಲೆ ಅದಕ್ಕೆ ಶಾಕ್ ಹೊಡಿಲಿಕ್ಕೆ ಶುರು ಆಯಿತು. ಶಾಕ್ ಹೊಡೀತದೆ ಅಂತೇಳಿ ಅದನ್ನು ಮೂಲೆಗೆ ಹಾಕಿದರು. ಮತ್ತು ಅಷ್ಟೊತ್ತಿಗೆ ಲೇಟ್ 80s, 88, 89 ಎಂಡ್ ಬಂತು. LPG ಸಿಲಿಂಡ್ರ್ ಸಾಧಾರಣ ಬರಲಿಕ್ಕೆ ಶುರು ಆಯಿತು. 90ಸಿಂದ ಏನು ತೊಂದರೆ ಇರಲಿಲ್ಲ LPG ಸಿಲಿಂಡ್ರಿಗೆ. ನಮ್ಮ ಮನೆಯಲ್ಲಿ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ, ನಮ್ಮ ಇಡೀ ಊರಲ್ಲಿ ಎಲ್ಲರಿಗೆ ಅಂದರೆ ಊರು ಅಂದರೆ ಹಳ್ಳಿಗಳಲ್ಲಿ ಅಂತ ಹೇಳೋದಲ್ಲ ನಾನು, ಚಿಕ್ಕ ಚಿಕ್ಕ ಪಟ್ಟಣಗಳಲ್ಲಿ, ಚಿಕ್ಕ ಚಿಕ್ಕ ಊರುಗಳಲ್ಲಿ LPG ಸಿಲಿಂಡ್ರಿಗೆ ಏನು ಕೊರತೆ ಆಗಲಿಲ್ಲ 90ಸಲ್ಲಿ. ಆದರೂ ಕೂಡ ಹಳ್ಳಿಗಳಲ್ಲಿ ಇನ್ನೂ ಬೆಂಕಿಯಲ್ಲೇ ಅಡುಗೆ ಮಾಡ್ತಿದ್ರು. LPG ಅಲ್ಲಿ ಇನ್ನು ತಲುಪಿರಲಿಲ್ಲ. ಅದು ಎಲ್ಲ ಕಡೆ LPG ತಲುಪಿದ್ದು ಮೇ ಬಿ ಆಫ್ಟರ್ 2010 ಇರಬೇಕು. ಹಾಗೆ ನಾವು 90ರಲ್ಲಿ ಎಲ್ಲರಿಗೆ LPG. ನಾನು ಅಡುಗೆ ಮಾಡಲಿಕ್ಕೆ ಶುರು ಮಾಡುವಾಗ, ನನಗೆ ಮದುವೆಯಾಗಿ ಅಡುಗೆ ಮಾಡಲಿಕ್ಕೆ ಶುರು ಮಾಡುವಾಗ LPG ಬಿಟ್ಟು ಬೇರೆ ಯಾವ ಸಾಧನವನ್ನು ನಾನು ಯೂಸ್ ಮಾಡಿಲ್ಲ. LPGಯಲ್ಲೇ ಅಡುಗೆ ಮಾಡ್ತಿದ್ದೆ ನಾನು ಅಡುಗೆ. ಆಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಇಂಡಕ್ಷನ್ ಕುಕ್ಕರ್ ಅದು ಬರಲಿಕ್ಕೆ ಶುರು ಆಯಿತು. ಇಂಡಕ್ಷನ್ ಆಮೇಲೆ ಬಂದದ್ದು. ಆ್ಯಕ್ಚುಲಿ ರೈಸ್ ಕುಕ್ಕರ್ ಅಂತ ಬಂತು. ರೈಸ್ ಅದರಲ್ಲಿ ಮಾಡ್ಬೋದು, ರೈಸ್ ಕುಕ್ಕರ್ ಬಂತು, ಎಲೆಕ್ಟ್ರಿಕ್ ರೈಸ್ ಕುಕ್ಕರ್. ಆದರೆ ನನಗೆ ಅದು ಇಷ್ಟ ಆಗಲಿಲ್ಲ. ನಮ್ಮದು ಕುಚ್ಚಲಕ್ಕಿ ನಾವು ಊಟ ಮಾಡೋದು. ನಾವು ಮಂಗಳೂರಲ್ಲ, ಕಾಸರಗೋಡಿನವರು. ಅಂದರೆ ಮಂಗಳೂರು ಅಂದರೆ ನಾನು ಹೇಳೋದು ದಕ್ಷಿಣ ಕನ್ನಡದವರು. ನಾವು ಕಾಸರಗೋಡಲ್ಲಿ ಹುಟ್ಟಿ ಬೆಳೆದದ್ದು. ಕಾಸರಗೋಡು ಮಂಗಳೂರು ಒಂದು 50 ಕಿಲೋಮೀಟ್ರ್ ಅಷ್ಟೇ, ಅದರೊಳಗಿರೋದು. ನಾವು ಊಟ ಮಾಡ್ತಿರೋದು ಕುಚ್ಚಲಕ್ಕಿ, ಬಾಯ್ಲ್ಡ್ ರೈಸ್. ಅದನ್ನು ನಮಗೆ ಗ್ಯಾಸಲ್ಲಿ ಮಾಡೋದು ತುಂಬ ಕಷ್ಟ. ಕುಕ್ಕರಲ್ಲಿ ಇಡಬೇಕು, ಕುಕ್ಕರ್ ಬೇಯಿಸಬೇಕು, ಆಮೇಲೆ ಆಫ್ ಮಾಡಬೇಕು, ಪುನಃ ಆನ್ ಮಾಡಬೇಕು. ಅದು ಅವರು ತುಂಬ ದೊಡ್ಡ ಕೆಲಸ ಅದು ಕುಚ್ಚಲಕ್ಕಿ ಮಾಡೋದು. ಅದು ಎಲೆಕ್ಟ್ರಿಕ್ ಕುಕ್ಕರಲ್ಲಿ ಕುಚ್ಚಲಕ್ಕಿ ಸರಿ ಆಗ್ತಿರಲಿಲ್ಲ. ಮತ್ತು ನನಗೆ ಒಂದು ಸ್ವಲ್ಪ ಒಂದು 2008, 2009 ಬರ್ತಾ ಒಂದು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್
ಪ್ರೆಷರ್ ಕುಕ್ಕರ್, ಎಲೆಕ್ಟ್ರಿಕ್ ರೈಸ್ ಪ್ರೆಷರ್ ಕುಕ್ಕರ್, ರೈಸ್ ಕುಕ್ಕರ್ ಅಂತಲ್ಲ, ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ ಅಂತ ಒಂದು ಏನೋ ಒಂದು ಲಾಂಚ್ ಆಯಿತು. ಪೇಪರಲ್ಲಿ ನೋಡಿದೆ, ನಾನು ಒಂದು ಆರ್ಡ್ರ್ ಮಾಡಿದೆ. ನನಗೆ ತುಂಬ ಇಷ್ಟ ಆಯ್ತು ಅದು. ಅದರಲ್ಲಿ ಕುಚ್ಚಲಕ್ಕಿ ಒಳ್ಳೆ ಬೇಯ್ತಿತ್ತು ಅಂಥೇಳಿ ಆವಾಗಿಂದ 2010 ಅರೌಂಡ್ 2008 2009 10 ಒಳಗಡೆ ಅದನ್ನು ತೆಗೆದು, ನಂಗೆ ಕುಚ್ಚಲಕ್ಕಿಗೆ ಏನು ತೊಂದರೆ ಇಲ್ಲ, ಆರಾಮದಲ್ಲಿ ಒಂದು ಕಡೆ ಕುಚ್ಚಲಕ್ಕಿ ಆಗ್ತದೆ, ಇನ್ನೊಂದು ಕಡೆ ಗ್ಯಾಸಲ್ಲಿ ನಂದು ಅಡುಗೆ ಬೇರೆ ಅಡುಗೆ ಎಲ್ಲ ಆಗ್ತಿತ್ತು. ಆಮೇಲೆ ಬಂತು ಇಂಡಕ್ಷನ್ ಒಂದು ಒಳ್ಳೆ ಒಂದು ಇನ್ನೋವೇಷನ್ ಅಂತ ನಾನು ಅಂದ್ಕೊಳ್ತೇನೆ. ಇಂಡಕ್ಷನ್ ಬಂದಮೇಲೆ ಇನ್ನೂ ಕೂಡ ನಂದು ಅಡುಗೆ ಸುಲಭ ಆಯಿತು. ಅದರಲ್ಲಿ ಟೈಮರ್ ಹಾಕಿದರೂ ಆಗ್ತದೆ, ಟೈಮರ್ ಹಾಕೋದು, ಇದರಲ್ಲೂ ಟೈಮರ್ ಆಗ್ತದೆ ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರಲ್ಲಿ. ಆದರೆ ಇದರಲ್ಲಿ ಅಡುಗೆ ಮಾಡ್ಬೋದಲ್ಲ ನಾವು, ಅದರಲ್ಲಿ ಬೇಯಿಸೋದು ಮಾತ್ರ, ಎಲೆಕ್ಟ್ರಿಕ್ ಪ್ರೆಷರ್ಗೂ ಬೇಯಿಸ್ಲಿಕ್ಕೆ ಮಾತ್ರ. ಆದರೆ ಇಂಡಕ್ಷನ್ ಕುಕ್ಕರಲ್ಲಿ ನಮಗೆ ಅಡುಗೆ ಕೂಡ ಮಾಡಲಿಕ್ಕಾಗ್ತದೆ. ಆದ ಕಾರಣ ನನಗೆ ಅದೊಂದು ಒಳ್ಳೆ ಆಪ್ಷನ್ ಆಯಿತು. ನಮಗೆ ನಾನು ಆ ಟೈಮಲ್ಲಿ ತುಂಬ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆ, ಪಿಯಾನೋ ಪ್ರಾಕ್ಟೀಸ್, ಸ್ಕೂಲಿಗೆ ಹೋಗ್ತಿದ್ದೆ ಪಿಯಾನೋ ಕಲೀಲಿಕ್ಕೆ. ಪ್ರಾಕ್ಟೀಸ್ ಮಾಡ್ತಾ ನನಗೆ ಅಡುಗೆ ಮಾಡಲಿಕ್ಕೆ, ಅದು ಅಡುಗೆ ಕೋಣೆಯಲ್ಲಿ ನಾನು ಗ್ಯಾಸಲ್ಲಿ ಏನಿಟ್ಟಿದ್ದೇನೆ ಅಂತೇಳಿ ಮರ್ತೋಗ್ತಿತ್ತು ಎಲ್ಲ, ಹಾಗೆಲ್ಲ ಆಗ್ತಿತ್ತು. ತುಂಬ ಪಾತ್ರೆಗಳೆಲ್ಲ ಹಾಳಾಗಿ ಹೋಗ್ತಿತ್ತು. ಆ ಇಂಡಕ್ಷನ್ ಕುಕ್ಕರ್ ಒಂದು ನನಗೆ ತುಂಬ ನೆರವಿಗೆ ಬಂತು. ಇಂಡಕ್ಷನ್ ಕುಕ್ಕರ್ ಯೂಸ್ ಮಾಡುವಾಗ ಅದರಲ್ಲಿ ನಾನು ಟೈಮರ್ ಹಾಕಿ ನಾನು ಪ್ರಾಕ್ಟೀಸ್ ಮಾಡಲಿಕ್ಕೆ ಕೂತ್ಕೊಳ್ಳೋ ಹೋಗುವಾಗ ಅದು ಆಫ್ ಆಗಿರ್ತದೆ, ನನಗೇನು ತೊಂದರೆ. ನನಗೆ ಇಂಡಕ್ಷನ್ ಕುಕ್ಕರ್ ತುಂಬ ಇಷ್ಟ ಆಯಿತು. ಆವಾಗಿಂದ ಇಂಡಕ್ಷನ್ ಜಾಸ್ತಿ ನಾನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಇಂಡಕ್ಷನ್ ಕುಕ್ಕರ್ ಸ್ಟಾರ್ಟ್ ಮಾಡಿಯೇ ಸಾಧಾರಣ ಒಂದು 13 ವರ್ಷಕ್ಕಿಂತ ಜಾಸ್ತಿ ಆಗಿದೆ. ದಿನನಿತ್ಯದಲ್ಲಿ ನಾನು ಯಾವಾಗಲೂ ದಿನನಿತ್ಯದ ಅಡುಗೆಗೆ ಇಂಡಕ್ಷನ್ ಕುಕ್ಕರ್ ಯೂಸ್ ಮಾಡ್ತೇನೆ ಮತ್ತು ರೈಸ್ ಕುಕ್ಕರ್ ಯೂಸ್ ಮಾಡ್ತೇನೆ. ಹಾಗೆ ನನಗೆ LPG ತುಂಬ ಕಡಿಮೆ ಯೂಸೇಜ್ ಅದರದ್ದು. ಆದ ಕಾರಣ ಈಗ ಇನ್ನೂ ಕೂಡ ನಾನು ಸ್ವಲ್ಪ, ಈಗ ಕೊರತೆ ಇದೆ ಅಂತೇಳಿ ಇನ್ನು ಕೂಡ ಸ್ವಲ್ಪ ಜಾಸ್ತಿ ಯೂಸ್ ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಯಾವುದು ಆದಷ್ಟು ಇಂಡಕ್ಷನ್ ಕುಕ್ಕರಲ್ಲಿ ಮಾಡಿ, ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಕಡಿಮೆ LPG ಬಳಸಿ. ಅದು ದೇಶಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು, ಮತ್ತು ಆತ್ಮನಿರ್ಭರ ಆಗೋದಕ್ಕೆ ಅದು ಕೂಡ ಒಳ್ಳೆಯದು. ಯಾಕಂದರೆ LPGಗೆ ನಾವು ಬೇರೆ ದೇಶಕ್ಕೆ ಡಿಪೆಂಡ್ ಆಗಬೇಕು. ಆದರೆ ಇದು ಇಂಡಕ್ಷನ್ ಕುಕ್ಕರಿಗೆಲ್ಲ ಎಲೆಕ್ಟ್ರಿಸಿಟಿ ಇದ್ದರೆ ಸಾಕು. ಎಲೆಕ್ಟ್ರಿಸಿಟಿ ನಮ್ಮ ದೇಶದಲ್ಲೇ ನಾವು ಉತ್ಪಾದನೆ ಮಾಡ್ಬೋದು. ಆದ ಕಾರಣ ಎಲೆಕ್ಟ್ರಿಸಿಟಿಗೆ ಅಷ್ಟು ದೊಡ್ಡದೇನು ಸಮಸ್ಯೆ ಆಗೋದಿಲ್ಲ. ಮತ್ತು ಅದರ ಸ್ಪೇರ್ ಪಾರ್ಟ್ಸ್, ಈ ಕುಕ್ಕರ್, ಇಂಡಕ್ಷನ್ ಕುಕ್ಕರ್, ರೈಸ್ ಕುಕ್ಕರ್, ಇದರ ಸ್ಪೇರ್ ಪಾರ್ಟ್ಸ್ಗೆಲ್ಲ ನಾವು ಬೇರೆ ದೇಶಕ್ಕೆ ಡಿಪೆಂಡ್ ಆಗಬೇಕಾಗ್ತದೆ. ಆದರೂ ಕೂಡ ಅದಕ್ಕೊಂದು ಉಪಾಯ ಕಂಡುಹಿಡಿಬೋದು, ಮುಂದೆ ಬೇರೆ ಏನಾದರೂ ಉಪಾಯ ಹೊಳಿಬೋದು ನಮ್ಮ ಸರ್ಕಾರಕ್ಕೆ. ಆದ ಕಾರಣ ನಾನು ಹೇಳೋದೇನಂತ ಹೇಳಿದರೆ, ಇದೊಂದು ಶಿಫ್ಟ್ ಆಗುವ, ಹೇಗೆ 1990ರಲ್ಲಿ LPGಗೆ ಶಿಫ್ಟ್ ಆದರು ನಮ್ಮ ಮನೆ ಮಂದಿ ಎಲ್ಲರೂ, ಹಾಗೆ ಈಗ ಇನ್ನೊಂದು ಶಿಫ್ಟಿಗೆ ನಾವು ರೆಡಿ ಆಗ್ತಾ ಇದ್ದೇವೆ. ಅದು ಯಾವುದು? ಎಲೆಕ್ಟ್ರಿಕ್ ಕುಕ್ಕಿಂಗ್. ನಾವೇನು ಈಗ ನಾವೀಗ ಎಲ್ ಪಿ ಜಿ ಅಂತೇಳಿ ನಾವು ಸ್ವಲ್ಪ ಒಬ್ಬೊಡಿತಾ ಇದ್ದೇವೆ. ಆದರೂ ಕೂಡ ನೀವು ನೋಡಿ, ಒಂದು 7-8 ವರ್ಷ ಹೋದರೆ 2030ರ ನಂತರ LPG ಯೂಸೇಜ್ ತುಂಬ ಕಡಿಮೆ ಇರುತ್ತದೆ. ಬೇರೆ ಏನೋ ಒಂದು ಇನ್ನೋವೇಷನ್ ಬರಲಿಕ್ಕೆ ಸಾಧ್ಯ ಉಂಟು. ಯಾಕಂದರೆ ನಾವು ಆದಷ್ಟು LPG, ಪೆಟ್ರೋಲು, ಡೀಸೆಲ್ ಕಡಿಮೆ ಮಾಡಲಿಕ್ಕೆ ನೋಡಬೇಕು. ಆದಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದಕ್ಕೆಲ್ಲ ಹೋದರೆ ನಮ್ಮ ಡಿಪೆಂಡೆನ್ಸಿ ಕಡಿಮೆ ಆಗ್ತದೆ. ಇದೇ ನಾನು ಹೇಳಲಿಕ್ಕೆ ಹೊರಟದು ಈ ವಿಡಿಯೋದಲ್ಲಿ. ಆದಷ್ಟು ನಾವು ನಮ್ಮ ದೇಶದಲ್ಲೇ ಉತ್ಪಾದನೆ ಆಗುವುದು ಏನೆಲ್ಲ ಇದೆ ಅದನ್ನೇ ನಾವು ಬಳಸೋಣ. ಅದಕ್ಕೆ ನಾವು ಬೇರೆ ದೇಶಕ್ಕೆ ಡಿಪೆಂಡ್ ಆಗುವ ಅಗತ್ಯ ಇಲ್ಲ. ಅದೇ ನಾನು ಹೇಳಲಿಕ್ಕೆ ಹೊರಟದು. ಆತ್ಮನಿರ್ಭರ ಆಗಿ ಇರಬೇಕು ಅಷ್ಟೇ. ನಮಸ್ಕಾರ.